ಹಾಯ್ ಎವ್ರಿವನ್. ಇವಾಗ ನೋಡಿ ನಮ್ಮ ಹತ್ರ ಒಂದು ಟೊಯೋಟಾ ಟೈಸನ್ ಅಂತ ಒಂದು ಗಾಡಿ ಬಂದಿದೆ. ಸೊ ಅದು ಗಾಡಿ ಬೇಜಾನ್ ಡೆಲಿವರಿನೂ ಇದೆ, ಬುಕ್ಕಿಂಗ್ ಇದು. ಕೆಲವು ಜನಗೆ ಫ್ರೋನ್ಸ್ ಲೈಕ್ ಆಗತ್ತೆ, ಕೆಲವು ಜನಗೆ ಟೊಯೋಟಾ ಗಾಡಿ ಲೈಕ್ ಆಗತ್ತೆ, ಕೆಲವು ಜನಗೆ ನೆಕ್ಸಾ ಫ್ರೋನ್ಸ್ ಗಾಡಿ ಲೈಕ್ ಆಗತ್ತೆ. ಸೊ ಇದು ಬಂದ್ಬಿಟ್ಟು ಒಂದು ಟೈಸನ್ ಗಾಡಿ. ಸೊ ಇದು ಬಂದ್ಬಿಟ್ಟು ನಿಮಗೆ ಇವಾಗ ಫ್ರೋನ್ಸ್ನಲ್ಲಿ ಡೆಲ್ಟಾ ಸಿಗ್ಮಾ ಆ ಥರ ಬರ್ತದಲ್ಲ, ಆ ಥರ. ಇದು S+ ಅಂತ ಒಂದು ಮಾಡಲ್, ಅವ್ರು ಸ್ಟಿಕರ್ ತೆಗ್ಬಿಟ್ರು ಇವಾಗ. ಸೊ ಇದು S+ ಅಂತ ಮಾಡಲ್ಲು. ಇದರಲ್ಲಿ ಕಂಪ್ನಿನಲ್ಲಿ ನಿಮಗೆ ಸಿಸ್ಟಮ್ ಬಂದಿದ್ದು. ಸೊ ಕಂಪ್ನಿನಲ್ಲಿ ಸಿಸ್ಟಮ್ ಕೊಟ್ಟಿದ್ದಾರೆ, ಒಳ್ಳೇದೇ ಇದೆ, ಓಕೆ ಸಿಸ್ಟಮ್ ಅದು. ಅದ್ರಲ್ಲಿ ನಿಮ್ಗೆ ಏನಿದೆ ಅಂದರೆ ಸ್ಪೀಕರ್ ಒಂದು ಇರಲಿಲ್ಲ, ಅಷ್ಟೊಂದು ಎಫೆಕ್ಟ್ ಇರಲಿಲ್ಲ ಅವ್ರಿಗೆ. ಸೊ ಅವರು ಸಿಸ್ಟಮ್ ಚೇಂಜ್ ಮಾಡಲ್ಲ ಅಂತ ಹೇಳಿ ಅದೇ ಸಿಸ್ಟಮ್ಗೆ ನಾವು ಬರೀ 4 ಸ್ಪೀಕರ್ ಚೇಂಜ್ ಮಾಡಿ ಡ್ಯಾಂಪಿಂಗ್ ಹಾಕಿದ್ದೀನಿ. ಹಿಂದ್ಗಡೆ ಒಂದು ಕನೆಕ್ಟಿಂಗ್ ಲೈಟ್ ಹಾಕಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಇದಕ್ಕೆ ಒಂದು ಸಣ್ಣ ಪುಟ್ಟ ಐಟಮ್ ಒಂದು ಮಾಡಿದೆ. ಅದು ಏನಂತ ತೋರಿಸ್ತೀನಿ ನಿಮಗೆ ನೋಡಿ. ಫಸ್ಟ್ ಆಫ್ ಆಲ್ ಇದು ಪಾರ್ಕಿಂಗ್ ಅನ್ಗಳು ನಿಜ ಪೂರ ಪಾರ್ಕಿಂಗ್ ಅನ್ಗರ್ ಕನೆಕ್ಟಿಂಗ್ ಲೈಟ್ ನೋಡಿ. ಈ ತರ ಒಂದು ಕನೆಕ್ಟಿಂಗ್ ಲೈಟ್ ಇದರಲ್ಲಿ ಬಂದಿದ್ದು. ಇದರಲ್ಲಿ ಲೈಟ್ ಬರ್ತಾ ಇರಲಿಲ್ಲ. ಸೊ ಇದು ತೆಗಿಬಿಟ್ಟು ನಾವು ಇದು ಒಂದು ಕಂಪ್ನಿ ತರಾನೇ ನಿಮ್ಗೆ ಲೈಟ್ ಒಂದು ಹಾಕಿದ್ದೀನಿ. ಒಂದು ಲೈಟ್ ಬಂದ್ಬಿಟ್ಟು ಸ್ಪಾಯ್ಲರ್ದು ಒಂದು ಇಲ್ಲಿ ನಿಮಗೆ ಪ್ಲೈನ್ ಬಂದಿರ್ತದೆ. ಸೊ ಇದು ಒಂದು ಸ್ಪಾಯ್ಲರ್ದು ಲಿಪ್ ಒಂದು ಹಾಕಿದ್ದೀನಿ ನಾವು, ರೆಡ್ ಅಂಡ್ ಬ್ಲಾಕ್ ನಲ್ಲಿ ನಿಮಗೆ ಬರ್ತದೆ ಒಂದು. ಇವಾಗ ನೆಕ್ಸ್ಟ್ ಇಲ್ಲಿ ಬಂದ್ರೆ ನೀವು ಸ್ಪೀಕರ್ ಜೊತೆನಲ್ಲಿ ಫ್ರಂಟ್ ಒಂದು ಕಾಂಪೊನೆಂಟ್ ಸ್ಪೀಕರ್ ನಾವು ಫಿಟ್ ಮಾಡಿದ್ದೀನಿ. ಇದು ರಾಂಬೋ ಸೀರೀಸ್ ಇದು ನೋಡ್ಬೋದು ನೀವು. ಫ್ರಂಟ್ ಟೂಟ್ರ್ ಸ್ಪೀಕರ್ ಕ್ರಾಸ್ ವರ್ಕು ಎರಡು ಬರ್ತದೆ, ಇದೊಂದು ಫಿಟ್ ಮಾಡಿದ್ದೀನಿ. ಇದು ಹಿಂದ್ಗಡೆಗೆ ಕೋಎಕ್ಸೆಲ್ ಒಂದು ಫಿಟ್ ಆಗಿದೆ. ಕೋಎಕ್ಸೆಲ್ ಇದು ಪರ್ಸೋಸಿಂಗ್ ಏನಂದ್ರೆ ಇವಾಗ ಫಿಟ್ ಮಾಡಿರೋದು, ಇದು ಬ್ಯಾಕ್ ಸೈಡ್ ನೋಡ್ಬೋದು ನೀವು ಯಾವ ತರ ಫಿಟ್ ಆಗಿದೆ ಅಂತ. ಡ್ಯಾಂಪಿಂಗ್ ಫ್ರಂಟ್ ನಲ್ಲಿ ನಿಮ್ಗೆ ನೋಡ್ಬೋದು ನೀವು, ಇದು ಫ್ರಂಟ್ ನಲ್ಲಿ ನೋಡ್ಬೋದು ನೀವು ಯಾವ ತರ ಇದೆ ಅಂತ. ಸ್ಪೀಕರ್ ಇದು ರಾಂಬೋದು ನಾವು ಫಿಟ್ ಮಾಡಿದ್ದೀವಿ. ಇದು ಎಫೆಕ್ಟೇ ಬೇರೆ, ಇದು ಕ್ವಾಲಿಟಿನೇ ಬೇರೆ, ಇದು ಲೈಕೇ ಬೇರೆ. ಟೂಟ್ರ್ ನೋಡಿ ನಾವು ಇಲ್ಲಿ ಫಿಟ್ ಮಾಡಿದ್ದೀನಿ. ಟೂಟ್ರ್ ಫ್ರೆಶ್ ಬಾಂಡ್ ಮಾಡಿ ಟೂಟ್ರ್ ಫಿಟ್ ಮಾಡಿ ಇದು ನೋಡಿ. ಕಂಪ್ನಿಯಿಂದ ನಿಮಗೆ ಈ ತರ ಸ್ಪೀಕರ್ ಒಂದು ಪೇಪರ್ ಕೋನ್ ಸ್ಪೀಕರ್ ಒಂದು ಬಂದಿರ್ತದೆ. ಫೋನ್ ಇದು ಬಂದ್ಬಿಟ್ಟು ನಿಮಗೆ 4 amps ಇಲ್ಲಿ ಬರ್ತಿದೆ ನೋಡಿ. 25 watts ಸ್ಪೀಕರ್ ನಿಮ್ಗೆ ಇದೆ. ರಿಸಲ್ಟ್ ನಿಮ್ದು ಇದೆ, ಮುಂದೆನೇ ಇದೆ. 4 amps 25 watts ಸ್ಪೀಕರ್ ಇದು ನಿಮಗೆ ವೇಟ್ ಅಷ್ಟೊಂದಿಲ್ಲ, ಬಟ್ ಕಂಪ್ನಿಯವರು ಅವ್ರ ಲೆಕ್ಕ ಹಿಂಗಿಂದ ನಿಮಗೆ ಮಾಡಿದ್ದಾರೆ. ಇದು ನಾವು ಇದಕ್ಕೆ ತೆಗಿಬಿಟ್ಟು ಇವಾಗ ಫ್ರಂಟ್ ಒಂದು ಕಾಂಪೊನೆಂಟು ರ್ಯಾಂಬೋ, ಹಿಂದ್ಗಡೆ ಒಂದು ಕೋಎಕ್ಸೆಲ್ ರ್ಯಾಂಬೋ ಸೀರೀಸ್ ಮಾಡಿದ್ದೀನಿ. ಸೊ ಇದು ಇವಾಗ ನಿಮಗೆ ಎಫೆಕ್ಟ್ ಒಂದು ತೋರಿಸ್ತೀನಿ ನೋಡಿ, ನೀವು ಯಾವ ಥರ ಬರ್ತದೆ. ಫೋನ್ ಎಷ್ಟು ಜಸ್ಟಿಫೈ ಆಗುತ್ತೆ ಅಷ್ಟು ನಿಮಗೆ ಮಾಡಿ ನಾವು ತೋರಿಸ್ತೀನಿ, ನೋಡ್ಬೋದು. ಕಂಪ್ನಿ ಸಿಸ್ಟಮ್ಗೆ ನಾವು ಇದು ಅಟ್ಯಾಚ್ ಮಾಡಿರೋದು. ಇದು ನಿಮಗೆ ಫೋನ್ ಎಷ್ಟು ಜಸ್ಟಿಫೈ ಆಗುತ್ತೆ ಅಷ್ಟು ನಿಮಗೆ ಇದು ಮಾಡಿ ತೋರಿಸಿ. ಊಫರ್ ಗೀಫರ್ ಏನು ಹಾಕಿಲ್ಲ ನಾವು, ಜಸ್ಟ್ ಬರೀ 2 ಸ್ಪೀಕರ್ ಹಾಕಿರೋದು. ਰੱਖੀ ਮੱਕ ਸਿੱਕਿਆਂ ਦੀ ਗੈਂਗ ਗੈਲੀ ਨੀ ਤੇ ਬੂਥਾ ਤਾਣੀਆਂ ਕਰਦੇ ਆ ਨਾਮ ਟੈਲੀ ਨੀ ਉਹ ਦੇਖ ਟੈਲੀਵਿਜ਼ਨ ਨਿਊਜ਼ ਫੈਲੀ ਨੀ ਉਹ ਚੰਗੇ ਦਿਲ ਆਪਣੇ ਨੀ ਤੇ ਗਿਆ ਸ਼ੋ ਐਵੇਂ ਕਾਕਾ ਪਰਖੀ ਨਾ ਮਤਰਾ ਜੋੜ ਨਹੀਂ ਕੰਪਨੀ ಮಾರ್ಕೆಟ್ ಕಾಂಬದ ಫೋನ್ ಎಷ್ಟು ಜಸ್ಟಿಫೈ ಆಗುತ್ತೆ ಅಷ್ಟು ನಾವು ಮಾಡ್ಬೋದು. ಒಂದು ಇದು ಸ್ಪೀಕರ್ ಕ್ಲಾರಿಟಿನೇ ಬೇರೆ, ನಿಮಗೆ ಇದು ಎಫೆಕ್ಟೇ ಬೇರೆ. ಬಟ್ ಏನಂದರೆ ಈ ಸ್ಪೀಕರ್ ಆದರೆ ನೀವು ಕಂಪಲ್ಸರಿ ಡ್ಯಾಂಪಿಂಗ್ ಮಾಡಿದ್ರೇ ನಿಮಗೆ ಪ್ರಯೋಜನ. ಈ ಸ್ಪೀಕರ್ ಇದು ಜಸ್ಟ್ ಸ್ಪೀಕರ್ ತೆಗಿಬಿಟ್ಟು ಸ್ಪೀಕರ್ ಹಾಕಿದ್ರೆ ನೀವು ಅಷ್ಟೊಂದು ಪರ್ಫಾರ್ಮೆನ್ಸ್ ಬರಲ್ಲ. ನಿಮಗೆ ಸ್ಪೀಕರ್ ಚೇಂಜ್ ಮಾಡಬೇಕಂದ್ರೆ ಕಂಪಲ್ಸರಿ ಸಿಂಗಲ್ ಲೇಯರ್, ಡಬಲ್ ಲೇಯರ್ ಅದು ನಿಮ್ಮ ಇಷ್ಟ. ಬಟ್ ಸ್ವಲ್ಪ ನೀವು ವ್ಯಾಲ್ಯೂಷನ್ ಮಾಡ್ಕೊಂಡು ಈ ಸ್ಪೀಕರ್ಗೆ
ಡ್ಯಾಂಪಿಂಗ್ ಮಾಡ್ರೆ ನಿಮಗೆ ಗಾಡಿನಲ್ಲಿ ಸೂಪರ್ ಆಗಿ ಎಫೆಕ್ಟ್ ಬರ್ತದೆ. ಓಫರ್ ಅವಶ್ಯಕತೆನೇ ಇಲ್ಲ ನಿಮಗೆ. ಬರೀ 4 ಸ್ಪೀಕರ್ ಆದ್ರೂ ಭಾಳ ಸರ್ಟಿಫೈಡ್ ಇರ್ತೀರಾ ನೀವು. ಎಲ್ಲಿ ಸ್ಪೀಕರ್ ಆದ್ರೆ ಕಾಂಪೊನೆಂಟ್ ಫ್ರಂಟ್ ಅಲ್ಲಿ ಸೂಪರ್ ಆಗಿ ಎಫೆಕ್ಟ್ ಬರ್ತದೆ ನಿಮಗೆ. ಇದು ಗಾಡಿಗೆ ನಾವು 4 ಐಟಮ್ ಫಿಟ್ ಮಾಡಿದ್ದೀನಿ. ಒಂದು ಮಿರರ್ ಫೋಲ್ಡಿಂಗು, ಒಂದು ಸ್ಪೀಕರು, 4 ಡೋರ್ಗೆ ಡ್ಯಾಂಪಿಂಗು, ಆಮೇಲೆ ಒಂದು ಕೀ ಪೋಚು ನಾವು ಕಸ್ಟಮರ್ಗೆ ಒಂದು ಗಿಫ್ಟ್ ಕೊಟ್ಟಿದ್ದೀನಿ. ಇದು ನೋಡ್ಬೋದು, ಕೀ ಪೋಚು ಈ ಥರ ಹೊಸ ಕೀ ಪೋಚ್ ಬಂದಿದೆ. ಸೊ ಇದು ಒಂದು ಕೀ ಪೋಚು ನಾವು ಕಸ್ಟಮರ್ಗೆ ನಮ್ಮ ಕಡೆಯಿಂದ ಗಿಫ್ಟ್ ಕೊಟ್ಟಿದ್ದೀನಿ. ಒಂದು ನೆಕ್ಸ್ಟ್ ಏನಂದರೆ, ಇವಾಗ ಇದು ಟೊಯ್ಸನ್ಗೆ ಅಸೆಸರೀಸು ಬೇಜಾನಿದೆ. ನೀವು ಗಾಡಿ ಏನು ತೊಗೊಂಡಿರ್ತೀರಾ, ನಿಮ್ಮ ಬಜೆಟ್ ಏನಿದೆ ಆ ಬಜೆಟ್ನಲ್ಲಿ ನಾವು ಮಾಡ್ಕೊಳ್ಳೋಣ. ಸ್ಪೀಕರ್ ಪೈನಿಯರ್ ಇದೆ, ಸೋನಿ ಇದೆ, JBL ಇದೆ, ಇನ್ಫಿನಿಟಿ ಇದೆ, ಯಾವ ಬೇಕು ಅಂತ ನಿಮಗೆ ಸಿಗುತ್ತೆ. ಬಟ್ ಇದು ಒಂದು ವ್ಯಾಲ್ಯೂಷನ್ ಐಟಮ್. ಸ್ಪೀಕರ್ನಲ್ಲಿ ನಿಮಗೆ ಇದು ಒಂದು ನಾವು ಫಿಟ್ ಮಾಡಿರೋದು ರ್ಯಾಂಬೋ ಸ್ಪೀಕರು ಡ್ಯಾಂಪಿಂಗ್ ಜೊತೆನಲ್ಲಿ ನೀವು ನೋಡ್ಬೋದು. ಇದು ಫ್ರಂಟ್ ಇಮೇಜು, ಬ್ಯಾಕ್ ಇಮೇಜ್ ಒಂದು ಫಿಟ್ ಮಾಡಿದ್ದೀನಿ. ಇದು ಕಂಪಲ್ಸರಿ ನೀವು ಡ್ಯಾಂಪಿಂಗ್ ಮಾಡಿದ್ರೇ ಅದಕ್ಕೆ ಮಜಾ ನಿಮಗೆ ಸಿಗೋದು. ಇದು ನೋಡ್ಬೋದು, ಫಿಟ್ಟಿಂಗ್ ಆದಮೇಲೆ ನಿಮಗೆ ಡೋರ್ ನಿಮಗೆ ಈ ಥರ ಬಂದಿರ್ತದೆ. ಇದು ತೆಗ್ದು ನಾವು ಮಾಡಿರೋದು. ಇದು ಇವಾಗ ಓಪನ್ ಇದೆ ನಿಮಗೆ. ಇದು ಒಂದು ಓಪನ್ ಇದೆ ನಿಮಗೆ. ಇದು ನೋಡ್ಬೋದು, ಇಷ್ಟೊಂದು ಮಾಡಿದ್ದೀನಿ.